ಸೊ ರೀಸೆಂಟಾಗಿ ಒಂದು ರೀಲ್ ಹಾಕಿದ್ದೆ, ಮನೇಲಿ ಸಪೋರ್ಟ್ ಇಲ್ಲ ಅಂತ. ಎಷ್ಟೊಂದು ಜನ ನೋಡಿದ್ರ, ರಿಲೇಟ್ ಮಾಡ್ಕೊಂಡ್ರ, ಸಪೋರ್ಟ್ ಮಾಡಿದ್ರ, ವೆಲ್ ಅಂಡ್ ಗುಡ್. ಬಟ್ ಯಾರಾದ್ರೂ ಕ್ಯಾಪ್ಷನ್ ನೋಡಿದ್ರ 10 ಜನದಲ್ಲಿ 2 ನೋಡಿದ್ರೆ ಹೆಚ್ಚು. ನಮಗೆ ಎಜುಕೇಶನ್, ಊಟ, 4 ಗೋಡೆ ಸಿಗ್ತಿದೆ ಅಂದ್ರೆ ಅದಕ್ಕಿಂತ ಇನ್ನೊಂದು ಸಪೋರ್ಟ್ ಇಲ್ವೇ ಇಲ್ಲ. ಹೆಂಗೆ ಅಂತ 10 ಸೆಕೆಂಡಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇಮ್ಯಾಜಿನ್ ನೀವು ಒಬ್ಬರನ್ನ ಸಾಕ್ಬೇಕು, ಊಟ ಕೊಡ್ಬೇಕಷ್ಟೇ ನಿಮ್ ಕಾಸಲ್ಲಿ. 1 ದಿವಸ, 1 ವಾರ, 1 ವರ್ಷ, 5 ವರ್ಷ, ಎಷ್ಟೊಂದ್ ಜನ ನಾವು 1 ವಾರದಲ್ಲೇ ಸ್ಟಕ್ ಆಗಿರ್ತೀವಿ. ಇವಾಗ ಕರೆಕ್ಟಾ? ಇವಾಗ ನಿಮ್ ಏಜ್ ಎಷ್ಟು, ಎಜುಕೇಶನ್ ಇದೆ, ಊಟ ಇತ್ತ, 4 ಗೋಡೆ ಇತ್ತ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಪೇರೆಂಟ್ಸ್ ಹುಡುಗ ಹುಡುಗಿನ ಅವರು ಈ ಭೂಮಿ ಮೇಲೆ ಫಸ್ಟ್ ಟೈಮ್ ನಾವ್ ಯಾವತ್ತಾದ್ರೂ ಕೇಳಿದೀವ ನಿಮ್ ಪ್ಯಾಷನ್ ಏನು ಅಂತ, ನಿಮ್ ಪ್ಯಾಷನ್ ಏನು ಅಂತ? ಅವ್ರು ಅದನ್ನ ಮಾಡಿದಾರ? ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡಿದಾರ? ಇಲ್ಲ. ಯಾಕೆ? ಬಿಕಾಸ್ ಅವ್ರ ನಮ್ಮ ಎಜುಕೇಶನ್ಗೆ, ಊಟಕ್ಕೆ, 4 ಗೋಡೆಗೆ ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವ್ರು ಅಷ್ಟೆಲ್ಲ ಮಾಡಿದ್ದಾರೆ. ನಾವು ಪ್ಯಾಷನ್ಗೆ ಸಪೋರ್ಟ್ ಇಲ್ಲ, ಅದಿಲ್ಲ. ನನಗೆಲ್ಲ ಗ್ರೋತಿಗೆ ನಮ್ಮ ಪೇರೆಂಟ್ಸೇ ಕಾರಣ. ಪೇರೆಂಟ್ಸ್ ಸಪೋರ್ಟ್ ಮಾಡದಿರೋದು ಒಂದು ಸಪೋರ್ಟ್. ಅವಾಗ ಗೊತ್ತಾಗುತ್ತೆ ಅದೆಷ್ಟು ಜನಕ್ಕೆ ನಿಜವಾಗ್ಲೂ ಬೇಕು ಅಥವಾ ಅದು ಆಸೆ ಮಾತ್ರ. ನನ್ನನ್ನೇ ಎಕ್ಸಾಂಪಲ್ ತಗೊಳ್ಳಿ. ನಾನು ಕೇಳ್ದಂಗೆ 1 ವರ್ಷದ ಮುಂಚೆಯಿಂದ ಪ್ರೋಟೀನು, ಮೊಟ್ಟೆ, ಚಿಕನ್ ಕೊಟ್ಟಿದ್ದಿದ್ರೆ ನಾನು ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ನ, ನನ್ನ ಇನ್ಸ್ಟಾಗ್ರಾಮ್ ಗ್ರೋ ಆಗ್ತಿತ್ತ, ನನಗೆ ಸ್ಪಾನ್ಸರ್ಶಿಪ್ಗಳು ಸಿಗ್ತಿತ್ತ, ನಾನು ಇಲ್ಲಿಗೆ ಬರ್ತಿದ್ನ, ಈ ವಿಡಿಯೋ ಮಾಡ್ತಿದ್ದೆ. ಈ ವಿಡಿಯೋ ನೀವು ನೋಡ್ತಿದ್ರ, ಆ ಸ್ಟ್ರಗಲ್ ಇರ್ತಿಲ್ಲ ಅಂದ್ರೆ ಇವೆಲ್ಲ ಇರ್ತಾನೆ ಇರಲಿಲ್ಲ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ನನಗೆ ಯಾಕೆ ಹಿಂಗಾಯ್ತು ಅಂತ ಅನ್ಕೊಳೋದು ಬಿಟ್ಟು ಏನ್ ಮಾಡೋಣ ಅಂತ ಯೋಚನೆ ಮಾಡಿ